ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ಇವತ್ತು ಹೊಸ ಮತ್ತು ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪಿ ತೋರಿಸ್ತೀನಿ. ಅದೇ ರಾಗಿ ಹಿಟ್ಟಿನ ಲಡ್ಡು ಅಥವಾ ಉಂಡೆ ಅಂತಲೇ ಹೇಳ್ಬೋದು. ರಾಗಿ ಹಿಟ್ಟಿನಿಂದ ನೀವು ದೋಸೆ ಮಾಡಿರ್ತೀರಾ, ಮುದ್ದೆ ಮಾಡಿರ್ತೀರಾ, ಗಂಜಿ ಮಾಡಿರ್ತೀರಾ. ಬಟ್ ಈ ರೀತಿ ಉಂಡೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸು, ಎಲ್ಲ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕು, ಕೊಬ್ಬರಿ, ಎಳ್ಳು ಎಲ್ಲವನ್ನು ಕೂಡ ಹುರಿದ್ಬಿಟ್ಟು ಡ್ರೈ ಆಗಿ ಹುರಿದು ಅದನ್ನು ಪುಡಿ ಮಾಡ್ಕೋಬೇಕು. ಇವಾಗ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಬಿಸಿ ನೀರೇನು ಹಾಕೋದು ಬೇಡ. ಇದನ್ನು ಹಾಗೆ ತಣ್ಣೀರಲ್ಲಿ ನಾವು ಹಾಕಿಬಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ನಾವು ಇದನ್ನು ಚೆನ್ನಾಗಿ ರೊಟ್ಟೆ ಹಿಟ್ಟು ಮಾಡ್ತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಂಡು ಇದನ್ನು ರೊಟ್ಟೆ ರೀತಿ ತಟ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅಂದ್ಕೊಂಡಿರ್ತೀರ ರಾಗಿ ಹಿಟ್ಟಿನಿಂದ ಉಂಡೆನೂ ಕೂಡ ಮಾಡ್ಬೋದು ಅಂದರೆ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಭಾಳ ಐರನ್ ಕಂಟೆಂಟ್ ಇರೋದ್ರಿಂದ ನಾವೆಲ್ಲ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ರೀತಿ ಒಮ್ಮೆ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ರಾಗಿ ಹಿಟ್ಟಿನಿಂದ ಉಂಡೆ ಯಾವ ರೀತಿ ಬರುತ್ತೆ ಅಂತ. ನೋಡಿರಿ, ನಾನೀಗಾಗ ಹಿಟ್ಟನ್ನು ನಾದಿಬಿಟ್ಟು ಅದನ್ನು ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಆಗಲ್ಲ ಅಂದರೆ ನೀವು ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕಿ ತಟ್ಟಿ, ತಾಲಿಪಟ್ಟು ತಟ್ತೀವಲ್ಲ ಆ ರೀತಿಯಾಗಿ ತಟ್ಕೊರಿ. ಆದಷ್ಟು ಸ್ವಲ್ಪ ತೆಳ್ಳಗನೆ ಇರಲಿ, ಯಾಕಂದರೆ ಬೇಯಬೇಕಲ್ಲ, ಇದು ಹಸಿ ಹಿಟ್ಟಾಗಿರೋದ್ರಿಂದ ನಾವು ಬೇಯಿಸ್ಬೇಕು. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ತಟ್ಕೋಬೇಕು. ನಾವು ತಣ್ಣೀರು ಹಾಕಿರೋದ್ರಿಂದ ಸ್ವಲ್ಪ ಬಾಯಿ ಬಿಡುತ್ತೆ, ಇದು ಆಚೆ ಈಚೆ ಪ್ರಾಬ್ಲಮ್ ಇಲ್ಲ. ಅದನ್ನ ಸರಿ ಮಾಡ್ಕೊತಾನೆ ನಾವು ಇದನ್ನು ಎಲ್ಲ ರೊಟ್ಟೆ ಹಿಟ್ಟಿನ ರೊಟ್ಟೆ ಥರ ನಾನು ತಟ್ಕೋತಾ ಇದ್ದೀನಿ. ನೋಡಿ, ಇದ್ರ ಬದಲು ನೀವು ಇದನ್ನು ನಾನು ಡ್ರೈ ಆಗಿ ಅಂದರೆ ತವಾ ಫ್ರೈ ಥರ ಮಾಡ್ಕೊಳ್ತೀನಿ. ನೀವು ಬೇಕಂದರೆ ಇದನ್ನು ಡೀಪ್ ಫ್ರೈನೂ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟಿನ ಚಾರ್ಮ್ ಉಂಡೆ ಅಂತ ಬರುತ್ತೆ ನೋಡಿರಿ, ಸೇಮ್ ಅದೇ ರೀತಿ ಇರುತ್ತೆ. ಇವಾಗ ನೋಡ್ರಿ ತಟ್ಟಿದ್ದಾಯಿತು. ನಾನು ಗ್ಯಾಸ್ ಮೇಲೆ ಒಂದು ಹಂಚಿಟ್ಟು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಿದ್ದೀನಿ ಅಥವಾ ಎಣ್ಣೆ ಹಾಕೋರಿ. ಹಾಕಿ ಅದನ್ನು ನಾವು ತಟ್ಟಿರ್ತಕ್ಕಂತಹ ರೊಟ್ಟಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ಹಿಟ್ಟು ಎಲ್ಲಿ ಕೂಡ ಇರಬಾರ್ದು. ಆ ರೀತಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆದಂತಹ ಹದ ಬರುತ್ತೆ. ನೋಡಿರಿ, ಈ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಸ್ವಲ್ಪ ಆರಿದ ನಂತರ ನಾವು ಎಲ್ಲವನ್ನು ಕೂಡ ಚೂರು ಚೂರು ಮಾಡಬೇಕು, ಅಂದರೆ ಮುರಿದು ತೊಗೋಬೇಕು. ಈ ರೀತಿ ನಾನು ಮುರಿತಾ ಇದ್ದೀನಿ ನೋಡಿರಿ. ಈ ರೀತಿ ಮುರಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಅದು ಯಾವ ರೀತಿ ಇರಬೇಕಪ್ಪ ಅಂದರೆ ನಾವು ಮೋತಿಚೂರ್ ಲಡ್ಡು ಮಾಡೋದಕ್ಕೆ ಬರ್ತೈತಲ್ಲ ಆ ಥರ ಇರಬೇಕು. ಸಾರಿ, ನಾನು ಇದನ್ನು ಹುರಿಯೋದು ಮತ್ತು ಮಿಕ್ಸಿಗೆ ಹಾಕೋದು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೆ, ಬಟ್ ಅದು ಆಣೆ ಆಗಿಲ್ಲ. ಆಮೇಲೆ ನೋಡಿದೆ ಮಿಸ್ ಆಗಿಬಿಡ್ತು, ಸಾರಿ. ಡ್ರೈ ಫ್ರೂಟ್ಸನ್ನು ಡ್ರೈ ಆಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದೇನು ಜಾಸ್ತಿ ಇಲ್ಲ, ತೌಡ ಬೌಡ ಅಂತಾರಲ್ಲ ಆ ರೀತಿ. ಇಲ್ಲಿ ನೋಡಿರಿ, ಇದು ಹೆಂಗಿದೆ ಅಂದ್ರೆ ನಾವು ಮೋತಿಚೂರ್ ಲಡ್ಡುಗೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ತಾವಲ್ಲ ಆ ರೀತಿಯಾಗಿ ಬರುತ್ತೆ ರುಬ್ಬಿದಾಗ. ಆ ರೀತಿ ಎರಡೂ ಕೂಡ ಮಿಶ್ರಣ ಇವಾಗ ರೆಡಿ ಇದೆ. ನಾನು ಮತ್ತೊಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಜಾಸ್ತಿ ನಿಮಗೆ ಗಟ್ಟಿ ಬೇಕು, ಒಂದು 15 ದಿನ ಇಷ್ಟು ಇಡ್ತೀನಿ ಅಂದರೆ ಜಾಸ್ತಿ ಅಂದರೆ ಗಟ್ಟಿ ಉಂಡೆ ಎಳೆ ಜಾಸ್ತಿ ಪಾಕ ತೊಗೊರಿ. ನನಗೆ ಜಾಸ್ತಿ ಬೇಕಾಗಿಲ್ಲ. ಒಂದೆಳೆ ಪಾಕ ಬಂದ ತಕ್ಷಣವೇ ನಾನು ಇದನ್ನು ಆಫ್ ಮಾಡ್ಕೊಂಡು ಉಂಡೆ ಕಟ್ಕೋತಾ ಇದ್ದೀನಿ. ನಾನು ಇದೇ ಪಾತ್ರೆಗೆ ಹಾಕ್ಬೋದಿತ್ತು, ಆದರೆ ಪಾತ್ರೆ ಚಿಕ್ಕದಿರೋದ್ರಿಂದ ನಾನು ಹಾಕಿರೋ ಪ್ಲೇಟಿಗಿನ ಆಣನ ಸುರಿತಾ ಇದ್ದೀನಿ. ಆಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದು ಮತ್ತು ನಾವು ರುಬ್ಬಿದಂತಹ ರಾಗಿ ಹಿಟ್ಟಿನ ರೊಟ್ಟಿದು ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋ. ಯಾಕಂದರೆ ಕೈ ಮಾತ್ರ ಹಾಕಬೇಡ್ರಿ, ಆಣ ಇರೋದ್ರಿಂದ ತುಂಬ ಅಂದರೆ ತುಂಬ ಬಿಸಿ ಬಿಸಿ ಇರುತ್ತೆ ಇದು, ಮತ್ತು ಕೈ ಸುಟ್ಕೊಳ್ತಾರೆ. ಸೊ ಹಾಗಾಗಿ ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಗೊತ್ತಾಗುತ್ತೆ ಈ ಆಣ ಸಾಕಾ ಇನ್ನೂ ಬೇಕಾ ಅಂತ. ನೋಡ್ಕೊಂಡ್ಬಿಟ್ಟು ನೀವು ಆಣವನ್ನು ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಉಂಡೆಯನ್ನು ಕಟ್ಕೋಬೋದು. ಇವಾಗ ನೋಡಿರಿ, ಫೈನಲಿ ನಮ್ಮದು ಕಲಸೋದಾಗ್ತಾಯಿದೆ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿದಬೇಕು. ಈ ಸ್ಪೂನಿನಕ್ಕಿಂತ ನಾವು ಕೈ ಹಾಕಿದ್ರೇ ಚೆನ್ನಾಗಿ ಅಂಟ್ಕೊಳ್ಳೋದು ಒಂದಕ್ಕೊಂದು. ಸೊ ಹಾಗಾಗಿ ನಾನು ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಉಂಡೆ ಕಟ್ಕೊಳ್ಳೋಕ್ಕೆ ಕೈಯಿಂದ ಮುದ್ದೆ ಮಾಡ್ತಿದ್ದೀನಿ ನೋಡಿರಿ.
ಇವಾಗ ಆರಿದೆ. ಸೊ ಆರಿದ ಮೇಲೆ ಕೈಯಿಂದ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಎಣ್ಣೆನೋ ತುಪ್ಪನೋ ಕೈಗೆ ಹಚ್ಕೊಂಡು ಅಥವಾ ನೀರನ್ನು ಕೂಡ ಹಚ್ಕೋಬೋದು. ಜಾಸ್ತಿ ದಿನ ಇಡಲ್ಲ ಅಂದ್ರೆ ಆ ರೀತಿಯಲ್ಲಿ ನಾವು ಉಂಡೆಯನ್ನು ಕಟ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಡಿಫ್ರೆಂಟ್ ಆದಂತಹ ಉಂಡೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ರಾಗಿ ಉಂಡೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಫೈನಲಿ ನಮ್ಮದು ಉಂಡೆ ರೆಡಿ ಆಗ್ತಾ ಇದೆ. ಎಲ್ಲವನ್ನು ಕೂಡ ಕಟ್ಟಿ ತೊಗೊಂಡ್ರೆ ರಾಗಿ ಉಂಡೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಯಾರೇ ನಿಮಗೆ ಆಣ ತೊಗೊಳಕ್ಕೆ ಬರಲ್ಲ ಅಂದರೂ ಕೂಡ ಈಸಿಯಾಗಿ ಉಂಡೆಯನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದೇ ರೀತಿ ನಾನು ಹೊಸ ರೀತಿಯ ರೆಸಿಪಿಯನ್ನು ನಿಮ್ಮ ಮುಂದೆ ತರ್ತೀನಿ. ಸೊ ಹಾಗಾಗಿ ತುಂಬ ವ್ಯೂಸ್ ಅಂತೂ ತುಂಬ ಡೌನ್ ಆಗಿದೆ ನನಗೆ. ಹಾಗಾಗಿ ನಾನು ವಿಡಿಯೋಸ್ ಹಾಕೋದನ್ನು ಕೂಡ ಬಿಟ್ಬಿಟ್ಟಿದ್ದೀನಿ. ಇತ್ತೀಚೆಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ರಾಗಿ ಹಿಟ್ಟಿನ ಉಂಡೆ ರೆಡಿ ಆದವು. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.